ಎಲ್ರಿಗೂ ನಮಸ್ಕಾರ. ಪ್ರಪಂಚದಲ್ಲಿ ಹಲವಾರು ಕಷ್ಟ ನಷ್ಟಗಳು, ರೋಗ ರುಜಿನಗಳು, ತೊಂದರೆ ತಾಪತ್ರಯಗಳು ಪ್ರತಿಯೊಬ್ಬ ಜೀವಿಯನ್ನು ಕಾಡ್ತಾ ಇದೆ. ಈಗಂತೂ ಬಹಳಷ್ಟು ಹೆಚ್ಚಾಗಿದೆ ಇವೆಲ್ಲ. ನಮ್ಮ ಜೀವನದಲ್ಲೂ ಅಂದರೆ ನನ್ನ ಮತ್ತು ಚಂದ್ರು ನಮ್ಮ ಸಂಸಾರದಲ್ಲೂ ಕೂಡ ಹಲವಾರು ಘಟನೆಗಳು, ಕಷ್ಟ ತೊಂದರೆಗಳು, ರೋಗ ಎಲ್ಲ ಕಾಡಿದಾಗ ನಮಗೆ ಮಾರ್ಗದರ್ಶನ ನೀಡಿದ್ದು ಈ ಮುಕ್ತಿನಾಗೇಶ್ವರ ದೇವಸ್ಥಾನ. ಇದರ ಧರ್ಮಾಧಿಕಾರಿಗಳಾದ ಶ್ರೀಮತಿ ಗೌರಿ ಸುಬ್ರಹ್ಮಣ್ಯ ಅವರು ನಮಗೆ ಮಾರ್ಗದರ್ಶಕರಾಗಿ, ಗುರುಗಳಾಗಿ ನಮಗೆ ಬಹಳಷ್ಟು ಜೀವನದ ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರೆ ಮತ್ತು ನಮ್ಮ ಕೈ ಹಿಡಿದು ನಡೆಸಿದ್ದಾರೆ. ಈ ದೇವರನ್ನ ನಂಬಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಹಾಗಾಗಿ ನಾವು ಎಷ್ಟು 4-5 ವರ್ಷಗಳಿಂದ ನಾವು ಇದು ಸೇವೆಯನ್ನು ಮಾಡ್ತಾಯಿದ್ದೀವಿ. ನಮ್ಗೆ ಬಹಳಷ್ಟು ಒಳ್ಳೆಯದಾಗಿದೆ. ಸೊ ಬಹಳ ಖುಷಿಯಿಂದ, ಹೆಮ್ಮೆಯಿಂದ ಹೇಳ್ಕೊತೀನಿ. ಮತ್ತು ಆತನನ್ನು ನಂಬಿದ್ದೀವಿ. ಸೊ ಪ್ರತಿಯೊಬ್ಬರು ಕೂಡ ಈ ದೇವ್ರನ್ನ ನಂಬಿದ್ರೆ ಅವನು ಖಂಡಿತ ಕಾಪಾಡ್ತಾನೆ ಅನ್ನೋದಕ್ಕೆ ನಾವು ನಿದರ್ಶನ ಅಂತಲೇ ಹೇಳ್ಬೋದು. ಈ ಒಂದು ಕನಸು ನಮ್ಮ ಸುಬ್ರಹ್ಮಣ್ಯ ಶಾಸ್ತ್ರಿಗಳದ್ದು. ನಮ್ಮ ಗೌರಿ ಅಮ್ಮ ಅವರ ಪತಿರಾಯರು. ಸೊ ಅವರ ಕನಸನ್ನು ಇಷ್ಟು ಬೃಹದಾಕಾರವಾಗಿ ಅವರು ಶುರು ಮಾಡಿದಾಗ ಅದನ್ನು ನಡೆಸ್ಕೊಂಡು ಹೋಗುವಂತಹ ಒಂದು ಶಕ್ತಿಯನ್ನು ಅವ್ರಿಗೆ ನೀಡಿ ಹೋಗಿದ್ದಾರೆ. ಅದನ್ನು ಬಹಳ ತುಂಬ ಶಕ್ತಿಯುತವಾಗಿ, ತುಂಬ ವಿಜೃಂಭಣೆಯಿಂದ ಇದನ್ನು ನಡೆಸ್ತಾ ಇದ್ದಾರೆ. ಅದೆಲ್ಲದಕ್ಕೂ ನಿಮ್ಮೆಲ್ಲ ಸಹಕಾರನೂ ಸೇರಿದೆ. ಸೊ ಇದೇ ಅಂದರೆ ಫೆಬ್ರವರಿ 7ನೇ ತಾರೀಕು ಈ ಬೃಹದಾಕಾರವಾದ ಮುಕ್ತಿನಾಗನ ದೇವಸ್ಥಾನದಲ್ಲಿ ರಾಜಗೋಪುರದ ಕಳಶದ ಕುಂಭಾಭಿಷೇಕ ಇದೆ. ತಾವೆಲ್ಲರೂ ಬರಬೇಕು. ಈ ಅದ್ಭುತವಾದ ಸೇವೆಯಲ್ಲಿ ತಾವು ತೊಡಗಿಸ್ಕೊಳ್ಬೇಕು ಮತ್ತು ತಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೋಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ನಾವೆಲ್ಲರೂ ಬರ್ತಾ ಇದ್ದೀವಿ. ನೀವು ಬನ್ನಿ, ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ, ದೇವರ ಸೇವೆಯನ್ನು ಮಾಡಿ.